ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ. ಈ ದಿವಸ ಭಾನುವಾರವಾಗಿದೆ. ದ್ವಾದಶಿ ತಿಥಿ ಪೂರ್ವಾಭಾದ್ರ ನಕ್ಷತ್ರ. ಈ ದಿವಸ ಉತ್ಥಾನ ದ್ವಾದಶಿ. ಉತ್ಥಾನ ಅಂದರೆ ಏಳ್ತಕ್ಕಂಥದ್ದು ಅಂತ. ದ್ವಾದಶಿ ತಿಥಿಯನ್ನು ದಿನವನ್ನು ಸೂಚಿಸ್ತದೆ. ವಿಷ್ಣು ಯೋಗನಿದ್ರೆಗೆ ಜಾರಿರ್ತಾನೆ. ಯಾವಾಗ ಆಷಾಢ ಮಾಸದಲ್ಲಿ ನೋಡಿದ್ವಲ್ಲ, ಆ ಸಂದರ್ಭದಲ್ಲಿ ಶಯನೇಕಾದಶಿ ಅಂತ ಬರುತ್ತೆ. ಅಲ್ಲಿಂದ 4 ತಿಂಗಳು ಮೋಡ ಕವಿದಿರುತ್ತೆ. ಈ ವಿಷಯವನ್ನು ನಾನು ಆವತ್ತು ಹೇಳಿದ್ದೆ. ಇನ್ನು ಕಾರ್ತಿಕ ಮಾಸದವರೆಗೆ ಅದು ದೇವತೆಗಳ ಇರುಳು ಕತ್ತಲಾಗಿರ್ತದೆ. ಹೀಗಾಗಿ ದೇವತೆಗಳೆಲ್ಲ ಯೋಗನಿದ್ರೆಗೆ ಜಾರ್ತಾರೆ ಅಂತ. ಆ ದಿವಸ ಯೋಗನಿದ್ರೆಗೆ ಜಾರಿದವರು ಈಗ ಅವರು ಎದ್ದೇಳುವ ಸಮಯ. ಹೀಗಾಗಿ ವಿಷ್ಣು ತನ್ನ ಯೋಗನಿದ್ರೆಯಿಂದ ಎಚ್ಚರಗೊಂಡು ಜಗತ್ತನ್ನು ವೀಕ್ಷಣೆ ಮಾಡ್ತಾನೆ. ಯಾವ ಭಕ್ತ ತನ್ನ ಕಡೆಗೆ ತಿರುಗಿದ್ದಾನೆ, ಯಾರು ನನ್ನನ್ನು ಆರಾಧಿಸ್ತಾ ಇದ್ದಾರೆ, ಯಾರು ಯಾವ್ಯಾವ ಸತ್ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಈ ದಿವಸ ಭಗವಂತ ಎದ್ದು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಇಷ್ಟು ಕಾಲ ಹಾಗೆ ಇತ್ತಲ್ಲ, ಮಳೆಗಾಲವಿದ್ದಲ್ಲಿ ಮೋಡ ಆವರಿಸಿರುತ್ತೆ. ಅದು ಒಂದು ರೀತಿಯ ಕತ್ತಲೆ, ಅದರ ಸೂಚಕವಾಗಿರುತ್ತೆ. ಈಗ ಮೋಡಗಳೆಲ್ಲ ಸರಿದು ಆಕಾಶ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಇದು ಎಚ್ಚರ, ದೇವತೆಗಳ ಹಗಲು. ಮುಂದೆ ನಾವು ಇನ್ನು ಸ್ವಲ್ಪ ದಿವಸಕ್ಕೆ ಉತ್ತರಾಯಣಕ್ಕೆ ಹೋಗ್ತೀವಿ. ಉತ್ತರಾಯಣವನ್ನು ದೇವತೆಗಳ ಹಗಲು ಅಂತ ಕರೀತಾರೆ. ಈ ಕಾಲ ದೇವತೆಗಳ ಒಂದು ರೀತಿಯ ನಾವು ಯಾವುದನ್ನು ಬ್ರಾಹ್ಮಿ ಮುಹೂರ್ತ ಅಂತೀವೋ ಆ ಕಾಲವಾಗಿದೆ. ಸೂರ್ಯೋದಯಕ್ಕೂ ಮುನ್ನದ ಕಾಲ ಈ ಒಂದು ಕಾರ್ತಿಕ ಮಾಸ. ಹೀಗಾಗಿ ಈ ದಿವಸ ಆತ ಎಚ್ಚರಗೊಳ್ತಾನೆ. ಹಾಗಾಗಿ ಭಗವಂತ ಎಚ್ಚರಗೊಂಡಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅದರ ಸೂಚಕವಾಗಿದೆ. ಹೀಗಾಗಿ ಈ ದಿವಸ ವಿಷ್ಣುವಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗುತ್ತೆ. ತುಳಸಿ ಬಹಳ ಮುಖ್ಯವಾಗಿ ಈ ದಿವಸ ತುಳಸಿ ವಿವಾಹ ಅಂತ ಕರೀತಾರೆ. ತುಳಸಿ ಜಲಂಧರ ಅಂತಕ್ಕಂಥ ಒಬ್ಬ ರಾಕ್ಷಸ ಕುಲದವನು. ಅವನು ಆ ಪತಿವ್ರತೆ, ಅವಳ ಈ ತುಳಸಿಯ ಪತಿವ್ರತೆಯಿಂದಾಗಿಯೇ ಅವನಿಗೆ ಸಾವು ಹೊರಟೋಗ್ಬಿಟ್ಟಿತ್ತು. ಎಷ್ಟೋ ಬಾರಿ ಹಾಗಾಗುತ್ತೆ. ಮನೆಗಳಲ್ಲಿ ಗಂಡ ಶುದ್ಧ ಅವಿವೇಕ ಆಗಿರ್ತಾನೆ, ಅಥವಾ ಮನೆಯವರೆಲ್ಲ ಅಂಥವರೇ ಆಗಿರ್ತಾರೆ. ಏನು ಮಾಡೋದು, ಆ ಹೆಣ್ಣುಮಗಳ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಂತನ್ನಲ್ವಾ. ಆಕೆ ಒಳ್ಳೆಯವಳು, ಆಕೆ ಅನ್ನಪೂರ್ಣೇಶ್ವರಿ, ಆಕೆ ಸಾಧ್ವಿ, ಆಕೆ ಸತ್ಯವಂತೆ, ಸದ್ಗುಣವಂತೆ. ಈ ಕಾರಣಕ್ಕಾಗಿ ಆ ಕುಟುಂಬವನ್ನು ಬಿಟ್ಟಾಕೋಣ ಅನಿಸುತ್ತೆ ಅಂತ ನಾವೇ ಮಾತಾಡ್ಕೊಂಡಿರ್ತೀವಲ್ವ ಮನೆಗಳಲ್ಲಿ. ಅಂಥ ಹೆಣ್ಣುಮಕ್ಳು ಇರ್ತಾರೆ ಪಾಪ. ಹಾಗೆ ಆಕೆ ಅವನೆಲ್ಲ ಕೆಟ್ಟುಗಳನ್ನ ಪಾಪ ಸಹಿಸ್ಕೊಂಡು, ಪಾಪ ಈಕೆಗೋಸ್ಕರ ಸಹಿಸ್ಕೊಂಡಿದ್ರು. ಅದು ಎಷ್ಟು ಕಾಲ ಅಂತ ಹಾಗೆ ಸಹಿಸೋದು? ಒಂದಕ್ಕೆ ಬೇಕಲ್ಲ ಅಂತ್ಯ. ಹಾಗಾಗಿ ದೇವತೆಗಳು ಏನೋ ಯೋಜನೆ ಮಾಡಿದ್ರು. ವಿಷ್ಣು ಆ ಪತಿವ್ರತ ಭಂಗ ಮಾಡ್ದ. ವಸ್ತುತಃ ಸಂಕೇತವಾಗಿ ತಗೋಬೇಕಿದನ್ನು. ಏನು ವಿಷ್ಣು ಹಾಗಿದ್ರೆ ಆ ರೀತಿ ಯೋಜನೆ ಮಾಡ್ತವ ದೇವತೆಗಳೆಲ್ಲ ಅಂತಂದರೆ, ಕೆಟ್ಟದ್ದು ತಾಂಡವಾಡ್ತಾ ಇದ್ದಾಗ ಯಾವುದೋ ಒಂದು ಯೋಜನೆ ಮಾಡಿ ಸಾಮ್ಯ, ಸಾಮ, ದಾನ, ಭೇದ ಹೀಗೆ ಹಲವಿದಾವಲ್ಲ, ಅವುಗಳ ಮೂಲಕ ನಾವು ಅದನ್ನು ಕತ್ತರಿಸಬೇಕಾಗತ್ತೆ. ಆ ರೀತಿಯಲ್ಲಿ ದೇವತೆಗಳಿಗೆ ಒಂದು ಲೀಲೆ. ಅದನ್ನು ನಾವು ಕೆಟ್ಟದ್ದನ್ನು ವಧೆ ಮಾಡಲಿಕ್ಕೆ, ಅದನ್ನು ಸಂಹಾರ ಮಾಡಲಿಕ್ಕೆ ಒಳ್ಳೆಯ ರೂಪದಲ್ಲಿ ಬರಬಹುದು. ಹೀಗಾಗಿ ಆ ರೀತಿಯಲ್ಲಿ ತಗೋಬೇಕು. ಅಂತೂ ಅವನ ಜಲಂಧರ, ಅವನ ಸಾವು ಬಂತು. ಈಶ್ವರ ಅವನನ್ನು ಸಂಹಾರ ಮಾಡ್ದ. ಇವಳಿಗೆ ಬೇಜಾರಾಯಿತು. ಮೋಸ ಮಾಡಿಬಿಟ್ರಿ ನೀವೆಲ್ಲ ದೇವತೆಗಳು, ನನ್ನ ಗಂಡನಿಗೆ ತೊಂದರೆ ಮಾಡಿದ್ರಿ ಅಂತ. ಹಾಗಾಗಿ ವಿಷ್ಣುವಿಗೆ ಶಾಪ ಕೊಟ್ಟಳು, ನೀನು ಶಿಲೆಯಾಗಿ ಹೋಗು ಅಂತ. ಹಾಗಾಗಿ ಸಾಲಿಗ್ರಾಮ ಶಿಲೆಯಾದ ಶಾಲಗ್ರಾವ ಅಂತಲೂ ಕರೀತಾರೆ. ಅಂದರೆ ನಾವೀಗ ಆರಾಧಿಸ್ತೀವ, ಸಾಲಿಗ್ರಾಮ ಆರಾಧನೆ ಅಂತಿದೆಯಲ್ಲ, ಅಂಥ ಶಿಲೆಯಾಗಿಬಿಟ್ಟ ಅದು ಗಂಡಕಿ ನದಿ ತೀರಗಳಲ್ಲಿ ಅಂತ. ಆ ವಿಷ್ಣುವು ಶಾಪ ಕೊಟ್ಟ. ಆಯಿತು, ನಿನಗೂ ಒಂದು ವರ ಕೊಡ್ತೀನಿ, ನಿನ್ನ ಶಾಪ ಕೊಟ್ಟೆ, ನಾನು ವರ ಕೊಡ್ತೀನಿ, ಮುಂದಿನ ಜನ್ಮದಲ್ಲಿ ನಾನು ನಿನ್ನ ವರಿಸಿ ನಿನಗೆ ಗಂಡನಾಗಿ ಸಿಗ್ತೀನಿ ಅಂತ ಹೇಳ್ದ. ತುಳಸಿಯಾಗಿ ಹುಟ್ಟು ಅಂತ. ಆದ್ದರಿಂದಾಗಿ ಅವಳು ತುಳಸಿಯಾದಳು. ತುಳಸಿಗೂ ವಿಷ್ಣುವಿಗೂ ವಿವಾಹ ಅನ್ನೋದು ಈ ಒಂದು ಉತ್ಥಾನ ದ್ವಾದಶಿಯಲ್ಲಿ ನೆರವೇರಿಸ್ತಾರೆ. ಆಮಲಕ್ಕಿ ಅಂತಕ್ಕಂಥ ನೆಲ್ಲಿ ಗಿಡವನ್ನು ನೆಡ್ತಾರೆ. ಅದಕ್ಕೆ ಇನ್ನೊಂದು ಕಥೆಯನ್ನು ಹೇಳುತ್ತೆ ಪುರಾಣ. ಒಮ್ಮೆ ಲಕ್ಷ್ಮಿಗೆ ಮನಸ್ಸಿಗೆ ತುಂಬ ಉತ್ಕಟವಾಗಿ ಬಂತಂತೆ, ಏನಾದರೂ ನಾನು ಪೂಜೆ ಮಾಡಬೇಕು, ಅದು ಈಶ್ವರನ ಪೂಜೆ ಮಾಡಬೇಕು ಅಂತ. ಆ ಪ್ರಭಾತ ಕ್ಷೇತ್ರ ಇದೆಯಲ್ಲ, ತ್ರಿವೇಣಿ ಸಂಗಮ ಆಗ್ತಕ್ಕಂಥ ಜಾಗ, ಅಲ್ಲಿಗೆ ಪ್ರಯಾಗ ಕ್ಷೇತ್ರ ಅಂತ ನಾವು ಈ ದಿವಸ ಕರಿತೀವಲ್ಲ, ಅದೇ ಅಲ್ಲಿಗೆ ಬಂದಳು. ಕರೆಕ್ಟಾಗಿ ಅದೇ ವೇಳೆಗೆ
ಪಾರ್ವತಿ ಕೂಡ ಬಂದಳು. ಏನು ಹೀಗೆ ಅಂತ. ಇಲ್ಲ, ನನಗೆ ಯಾಕೋ ವಿಷ್ಣುವನ್ನು ಪೂಜಿಸಬೇಕು ಅಂತ ಬಯಸ್ತಾ ಮನಸ್ಸಿಗೆ ಬಂದಿದೆ, ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದೆ, ಪೂಜೆ ಮಾಡೋಣ. ಇಬ್ಬರಿಗೂ ಇವಳಿಗೆ ಶಿವನನ್ನು ಆರಾಧಿಸಬೇಕು ಅಂತ, ಪಾರ್ವತಿಗೆ ವಿಷ್ಣುವನ್ನು ಆರಾಧಿಸಬೇಕು ಅಂತ. ಆ ಭಾವನೆಗಳನ್ನು ನೋಡಿಕೊಂಡು ಇಬ್ಬರಿಗೂ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಸಹಜವಾಗಿ ಹಾಗಾಗತ್ತಲ್ವ, ಯಾವುದಾದ್ರು ಒಂದು ತುಂಬ ಆತ್ಮೀಯರು, ಸ್ನೇಹಿತರು ಒಂದೇ ಒಂದು ಸಂಕಲ್ಪದಲ್ಲಿ ಒಂದು ಕಡೆ ಸೇರಿದಾಗ ಒಂದು ಭಾವೋತ್ಕಟತೆ ಬರುತ್ತೆ. ಆಗ ಅವರಿಬ್ಬರಿಗೆ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣಿನ ನೀರಿನಿಂದ ಹನಿ ಭೂಮಿಗೆ ಬಿದ್ದು ಅಲ್ಲಿ ಒಂದು ವೃಕ್ಷ ಬೆಳೀತು. ಅದನ್ನೇ ಆಮಲಕ್ಕಿ ಅಂತ ಕರೀತಾರೆ, ಅದೇ ನೆಲ್ಲಿಗಿಡ. ಹೀಗಾಗಿ ಅದು ದೇವತೆಗಳ ಅಶ್ರುವಿನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಹಾಗಾಗಿ ಅದು ಎಷ್ಟು ಪವಿತ್ರವಾಗಿದೆ. ತುಳಸಿ ಹಾಗೂ ಬಿಲ್ವ ಒಂದು ಸಲ ಕೇಳ್ತಾರೆ, ಇವೆರಡು ತುಂಬ ಶ್ರೇಷ್ಠವಾದ ವೃಕ್ಷಗಳು ಅಂತ ಕರೀತಾರೆ. ತುಳಸಿ ಪತ್ರೆಯಿಂದ ಅರ್ಚನೆ ಮಾಡಿಬಿಟ್ರೆ ವಿಷ್ಣುವಿಗೆ, ಬಿಲ್ವದಿಂದ ಶಿವನಿಗೆ ಅರ್ಚನೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಅಂತಾರೆ. ಇವೆರಡಕ್ಕೂ ಮಿಗಿಲಾದ ಯಾವುದಾದ್ರೂ ವೃಕ್ಷ ಇದೆಯಾ, ಪತ್ರೆ ಇದೆಯಾ ಅಂದರೆ ಅದು ಆಮಲಕ್ಕಿ, ನೆಲ್ಲಿಗಿಡ ಅಂತ. ಆ ರೀತಿಯಲ್ಲಿ ಈ ದಿವಸ ನೆಲ್ಲಿಗಿಡವನ್ನು ಮನೆ ಮುಂದೆ ನೆಟ್ಟು ಅದಕ್ಕೂ ಪೂಜೆ ನೆರವೇರಿಸ್ತಕ್ಕಂಥದ್ದಿದೆ. ಅಂತೂ ಬಹಳ ಮುಖ್ಯವಾಗಿ ವಿಷ್ಣುವಿಗೆ ತುಳಸಿ ಕಲ್ಯಾಣವನ್ನು ಮಾಡಿ, ಯಾರಿಗಾದರೂ ವಿವಾಹದ ಅಪೇಕ್ಷೆ ಇರುತ್ತೆ, ಆದರೆ ಸೆಟ್ ಆಗ್ತಾ ಇರಲ್ಲ, ಎಷ್ಟು ಹುಡುಕಿದ್ರೂ ಗಂಡು ಸಿಗಲ್ಲ, ಎಷ್ಟು ಹುಡುಕಿದ್ರೂ ಹೆಣ್ಣು ಸಿಗಲ್ಲ, ಈ ಬಾಧೆ ಈಗ ತಪ್ಪಿದ್ದಲ್ಲ, ಮನೆಗೆ ಒಂದೊಂದು ಇಂಥ ಸಮಸ್ಯೆ ಇದೆ, ಅಂಥವ್ರು ನೋಡಿ ತುಳಸಿ ಕಲ್ಯಾಣವನ್ನು ಮಾಡಿಸಿದ್ರೆ ಆ ಅನುಗ್ರಹದಿಂದ, ಆ ವಿಷ್ಣು ಹಾಗೂ ತುಳಸಿಯ ಅನುಗ್ರಹದಿಂದಾಗಿ ಆ ಮನೆಗಳಲ್ಲಿ ಒಂದು ಮಂಗಳ ಕಾರ್ಯ ನೆರವೇರುತ್ತೆ. ಆ ದೃಷ್ಟಿಯಲ್ಲಿ ಕಾರ್ತಿಕ ಮಾಸ ಅವರಿಗೆ ನಿಜವಾಗಿಯೂ ಒಂದು ಬೆಳಕು. ದೀಪಗಳನ್ನೆಲ್ಲ ಹಚ್ಚಿ ಮನೆಗೆ ಹೇಗೆ ಬೆಳಕಾಗುತ್ತೋ ಹಾಗೆ ಕುಟುಂಬಕ್ಕೆ ಒಂದು ಬೆಳಕು ಬಂದು ಸೇರುತ್ತೆ ಅಂತಕ್ಕಂಥ ಅರ್ಥದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ತಾವೆಲ್ಲ ಮಾಡಬಹುದು. ಯಾರಿಗೆ ಅಪೇಕ್ಷೆ ಇದೆ, ಯಾರಿಗೆ ನಿರೀಕ್ಷೆ ಇದೆ ಅವರು. ಉಳಿದ ಹಾಗೆ ಆ ತುಳಸಿ ಅರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಕೃಷ್ಣನಿಗೆ ವಿಷ್ಣು ಸನ್ನಿಧಾನ ತುಳಸಿ ಅರ್ಚನೆ ಮಾಡೋದರಿಂದಾಗಿ ಮನೆಗಳಲ್ಲಿ ದಾಂಪತ್ಯದಲ್ಲಿ ಕಲಹ, ಏನೋ ಅನುಮಾನ, ಆ ವಿಷಜ್ವಾಲೆ ವ್ಯಾಪಿಸಿಬಿಟ್ರೆ ಅನುಮಾನ ಅನ್ನೋದು ಸಂಸಾರ ಹಾಳು ಹೋಗ್ಬಿಡುತ್ತೆ. ಹೀಗಾಗಿ ಅಂಥ ತೊಡಕು, ನೋವು, ವ್ಯಥೆ, ಸಂಕಟದಿಂದ ಹೊರಗೆ ಬರಬೇಕು ಅಂದರೆ ನೋಡಿ, ಈ ಒಂದು ಸಂದರ್ಭದಲ್ಲಿ ದೀಪಗಳನ್ನು ಬೆಳಗಿ ಆ ತುಳಸಿ ಅರ್ಚನೆ ಮಾಡಿದ್ರೆ, ತುಳಸಿ ವಿವಾಹವನ್ನು ಮಾಡಿಸಿದ್ರೆ ಆ ರೀತಿಯ ಎಲ್ಲ ಬಾಧೆಗಳು ಹೊರಟೋಗಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಆ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ, ಪ್ರೇಮ ವೃದ್ಧಿಯಾಗುತ್ತೆ. ಈ ರೀತಿಯ ಫಲ ಇದೆ. ಹೀಗಾಗಿ ತಪ್ಪದೆ ಅದನ್ನು ಮಾಡಿ. ಇದು ಉತ್ಥಾನ ದ್ವಾದಶಿಯ ವಿಶೇಷತೆ. ಇನ್ನು ಇದರ ಜೊತೆಗೆ ಇದೇ ಒಂದು ಪುಣ್ಯ ದಿವಸದಲ್ಲಿ ಶುಕ್ರನ ಪ್ರವೇಶವಾಗುತ್ತೆ, ಸ್ವಕ್ಷೇತ್ರಕ್ಕೆ ಬರ್ತಾನೆ. ಎಷ್ಟು ದಿವಸ ನೀಚನಾಗಿದ್ದ ಶುಕ್ರ ಎಂಥ ಪುಷ್ಟಿದಾಯಕ ಗ್ರಹ ಅಂದರೆ, ಪ್ರೇಮ ಕಾಮಗಳಿಗೆ ಅವನೇ ಆಧಾರನು, ಫಲಪುಷ್ಪ ಗಂಧಗಳ ಲವನಿರುವನು, ಲೋಕ ಕಲ್ಯಾಣಕವನೇ ಕಾರಣೀಕರ್ತನು, ಭೃಗುಸೂತನು ಭುವಿಗೆ ಶೃಂಗಾರನು ಅಂತ. ಅವನಿಂದಲೇ ಶೃಂಗಾರ ಪ್ರಪಂಚ ಅನ್ನೋದು ನಳನಳಿಸ್ತಾ ಇದೆ ಅಂತಂದರೆ ಕಾರಣ ಅದಕ್ಕೆ ಶುಕ್ರ. ಹೀಗಾಗಿ ಶುಕ್ರನ ಅನುಗ್ರಹವಿದ್ರೇ ದಾಂಪತ್ಯದಲ್ಲಿ ಒಂದು ಸೌಖ್ಯ, ಮನೆಗಳಲ್ಲಿ ಒಂದು ಶುಭ ಸಂಭ್ರಮದ ಅಲಂಕಾರ, ಮನಸ್ಸಿಗೆ ಒಂದು ಚೇತೋಹಾರಿಯಾಗಿರ್ತಕ್ಕಂಥ ಸಂಭ್ರಮ, ಇದೆಲ್ಲ ಸಿಗಬೇಕು. ನಮಗೆ ಐಷಾರಾಮಿ ಸುಖವಾಗಿರಬೇಕು ಅಂತಂದರೆ ಶುಕ್ರನ ಅನುಗ್ರಹ ಬೇಕಾಗುತ್ತೆ. ಇಂಥ ಶುಕ್ರ ಎಷ್ಟು ದಿವಸ ನೀಚ ಸ್ಥಾನದಲ್ಲಿದ್ದ, ತುಂಬ ದುರ್ಬಲನಾಗಿದ್ದ, ನಿರ್ಬಲನಾಗಿದ್ದ. ಈಗ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಸೋಬಲ ಮತಿದನೋ ನರೇಂದ್ರ ಪೂಜ್ಯ ಅಂತ ಹೇಳುತ್ತೆ. ಸ್ವಕ್ಷೇತ್ರಕ್ಕೆ ಬಂದ ಗ್ರಹಗಳಿಗೆ ತಾನಾಗೇ ಒಂದು ವಿಶಿಷ್ಟವಾದ ಶಕ್ತಿ ಬಂದ್ಬಿಡುತ್ತೆ. ಆಗ ಸಹಜವಾಗಿ ಎಲ್ಲ ಗ್ರಹಗಳಿಗೂ ಆ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕಟವಾಗುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ, ಅನುಭವಕ್ಕೆ ಬರುತ್ತೆ. ಹೀಗಾಗಿ ಇಂಥ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದು ಎಲ್ಲ ರಾಶಿಗಳವರೆಗೂ ಒಂದು ಮಂಗಳಪ್ರದ ಒಂದು ಏನು ಆ ಒಂದು ಸೌಖ್ಯ ಅಂತಕ್ಕಂಥ, ಸಂತೋಷ ಅಂತಕ್ಕಂಥ ವರಗಳನ್ನು ಬಿತ್ತಾನೆ, ನಿಮ್ಮ ಮನಸ್ಸಿಗೆ ಹಂಚ್ತಾನೆ. ಆ ಹಂಚಲಿಕ್ಕೆ ಈಗ ಯೋಗ್ಯವಾಗಿದ್ದಾನೆ ಶುಕ್ರ. ಇಂಥ ಶುಕ್ರನಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಎಂಥ ಆನಂದದ ಪರಿಣಾಮ ಅದು, ಏನೇನೋ ವ್ಯತಿರಿಕ್ತವಾದದ್ದಲ್ಲ. ಆ ಸಂತೋಷದ ಪ್ರಭಾವ ಪರಿಣಾಮಗಳನ್ನು ಕೊಡ್ತಾನೆ. ಕೆಲವೊಮ್ಮೆ ಈ ಆನಂದವೇ ನಮಗೆ ಮೂಲವೂ ಆಗಿಬಿಡುತ್ತೆ, ತೊಡಕು ಆಗಿಬಿಡುತ್ತೆ. ಅತಿ ಆದಾಗ
ನೀವು ಹೆಚ್ಚಾಗಿ ನಕ್ಬಿಡಿ, ಉಸಿರು ಕಟ್ಟಿಬಿಡುತ್ತೆ ನಿಮಗೆ. ಹೀಗಾಗಿ ಅದು ಅತಿಶಯವಾದರೆ ಕಷ್ಟ, ಒಂದು ಹಂತದಲ್ಲಿರಬೇಕು. ಆ ರೀತಿಯಲ್ಲಿ ಶುಕ್ರ ಒಂದು ಮಂಗಳಮಯ ವಾತಾವರಣವನ್ನು ನಿಮ್ಮ ಬದುಕಲ್ಲಿ ನಿರ್ಮಾಣ ಮಾಡ್ತಾನೆ, ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಅದನ್ನು ರಾಶಿ ಫಲಗಳಲ್ಲಿ ನಾವು ತಿಳಿತಾ ಹೋಗೋಣ. ಅಂತೂ ಈ ಒಂದು ಭಾನುವಾರ ನಿಮ್ಮ ಪಾಲಿಗೆ ಒಂದು ಮಂಗಳಮಯ ವಾತಾವರಣವಾಗಿ ಬದಲಾವಣೆ ಆಗ್ತಾಯಿದೆ. ಅದು ಉತ್ಥಾನದ್ವಾದಿ ಭಗವಂತ ಎಚ್ಚರಗೊಳ್ಳೋದ್ರ ಜೊತೆಗೆ ಶುಕ್ರನಿಂದಾಗಿ ಮಂಗಳ ಫಲಗಳನ್ನು ರವಾನೆ ಆಗ್ತಾಯಿದೆ, ಅಂದರೆ ತಂದು ಮನೆ ಮುಂದೆ ಹರಡ್ತಾ ಇದ್ದಾನೆ, ಅವನು ಮನಸ್ಸಿಗೆ ಹರಡ್ತಾ ಇದ್ದಾನೆ. ಇಂಥದ್ದೊಂದು ಶುಭ ಕಾಲದಲ್ಲಿ ನಾವು ತಪ್ಪದೆ ಮರೆಯದೆ ಆ ವಿಷ್ಣು ಪ್ರಾರ್ಥನೆಯನ್ನು, ಆ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.